ನನ್ನ ಹೆಸರು ಮಂಜುಳಾ. ನಾನು ಇಲ್ಲೇ ಸಮಾಜ ಸೇವೆ ಮಾಡ್ತೀನಿ. ಇಲ್ಲೇ ಪಕ್ಕದಲ್ಲಿರೋ ಆಶ್ರಮದಲ್ಲಿದ್ದೀನಿ. ಊಟ ಹಾಕ್ತಾರೆ. ನೀವು ಆಶ್ರಮದಲ್ಲಿದ್ದೀರಾ? ಯಾಕೆ ಹಾಗೆ ಕೇಳ್ತೀರಾ? ಇರ್ಬಾರ್ದಾ? ಅಲ್ಲಿದ್ದು ಬೆಳಗ್ಗೆ ಒಂದ್ಸಲ ಎದ್ದು ದೇವ್ರ ಪ್ರಾರ್ಥನೆ ಮಾಡಿದ್ರೆ ಮನ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ಫ್ರೀ ಟೈಮಲ್ಲೆಲ್ಲ ಏನ್ ಮಾಡ್ತೀರಾ? ಸಮಾಜ ಸೇವೆ ಮಾಡ್ತೀನಿ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ನಿಲ್ಬೇಕು ಅಂತ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ದುಡ್ಡು ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಆಗ ಜನಗಳು ಸೇವೆ ಮಾಡಕ್ಕಾಗಲ್ಲ. ಎಷ್ಟು ಒಳ್ಳೆಯವರಲ್ವಾ? ನೀವು ಆಶ್ರಮದಲ್ಲಿದ್ದೀರಲ್ಲ, ಏನು ತೊಂದ್ರೆ ಇಲ್ವಾ? ಅಲ್ಲೂ ಸಮಸ್ಯೆ ಇದೆ. ಆಶ್ರಮನ ರಿಪೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದ್ 15 ದಿವಸ ಎಲ್ಲಾದ್ರೂ ಹೊರಗಡೆ ಇರುವಂತ ಹೇಳಿದ್ದಾರೆ. ನೀವ್ ಬೇಕಾದ್ರೆ ನಮ್ಮನೇಲಿ ಇರಬಹುದು. ಅದಕ್ಕೆ ಹೇಳೋದು, ಹುಡ್ಸಿದ ದೇವ್ರು ಹುಲ್ ಮೇಯ್ಸಲ್ಲ ಅಂತ. ದೇವ್ರೆ ನಿಮ್ಮನ್ನ ಇಲ್ಲಿ ಕಳ್ಸಿದಾನೆ ಅನ್ಸುತ್ತೆ. ನಿಮ್ಮಂತ ಸಮಾಜ ಸೇವೆ ಮಾಡೋರ್ ಜೊತೆ ಇರೋದು ನನ್ ಪುಣ್ಯ. ಹಾಗಾದ್ರೆ ನಡಿ ಮನೆಗೆ ಹೋಗೋಣ. ನೀರ್ ಸೇವೆ ಮತ್ತು ಸಮಾಜ ಸೇವೆ ಮುಗಿತಾ? ಏನೋ ಒಂದ್ ಲೆವೆಲ್ ಮುಗೀತು. ಅಲ್ಲಿ ನೋಡೋ ಗಿಫ್ಟ್ ಎಲ್ಲ ಇವ್ರು ನೀರಿನ ಸೇವೆ ಚೆನ್ನಾಗಿ ಮಾಡೋದ್ರ ಅಂತ ಸುಂದರವಾದ ಇವತ್ತಿನ ಗಿಫ್ಟ್ ಕೊಟ್ಟಿದ್ದಾರೆ ನೋಡ. ನಾನ್ ಸುಂದರವಾಗಿಲ್ವಾ? ಕರಿಕೋಟ್ ಲಾಯರ್ ಗುಂಡ ನಾವು. ಹೇಳಿ ನಟಭಯಂಕರ ಪರಮೇಶ್ವರ್ ಅವರೇ. ಆ ಗಿಫ್ಟ್ ಪಕ್ಕದಲ್ಲಿರೋ ಲಿಫ್ಟ್ ಎರಡು ನಿಮ್ ಮನೆಗೆ ಶಿಫ್ಟ್ ಮಾಡಿ. ಎಷ್ಟು ಚೆನ್ನಾಗ್ ಮಾತಾಡ್ತಾರೆ. ಯಾರಿವ್ರು? ಇವರು ನಮ್ಮವ್ರೆ, ನನ್ನ ವಾರಸ್ದಾರ. ನಾಗುಲ್ಯವ್ರೆ ಸ್ವಲ್ಪ ಸುಮ್ನೆ ರೀ. ನೀವೇನೋ ಹೇಳೋದು ಅವ್ರೇನೋ ತಪ್ಪು ತಿಳ್ಕೊಂಡ್ಬಿಡೋದು ಯಾಕೆ ಬೇಕು? ನಾನು ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದ ತಿರುಗುತ್ತೆ. ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದನ ತಿರುಗುತ್ತೆ. ನಾನು ನಟಭಯಂಕರ ಪರಮೇಶ್ವರ MBA. ಇವಳು ಗಿಫ್ಟ್ ಅಲ್ಲ, ನಮ್ಮ ಮನೆ ಅತಿಥಿ. ಇವಳು ನಮ್ ಜೊತೆ ಇನ್ಮೇಲೆ ಸಮಾಜ ಸೇವೆ ಮಾಡ್ತಾಳೆ. ಅಲ್ಲಮ್ಮ, ನೀವಿಬ್ರು ಸಾಲದು ಅಂತ ಜೊತೆಗೆ ಆ ಹುಡುಗಿ ಬೇರೆ ಬೇಕಿತ್ತಾ? ಈ ಸಮಾಜ ಸೇವೆ ಮಾಡೋದಕ್ಕೆ ಎಷ್ಟು ಜನ ಇದ್ರು ಕಡಿಮೆನೆ. ಮನೆ ಎಲ್ಲ ಎಷ್ಟು ಗಲೀಜಾಗಿದೆ. ಈ ಮನೆ ಕೆಲ್ಸನೆಲ್ಲ ನನಗ್ ಬಿಟ್ಬಿಡಿ, ನಾ ಮಾಡ್ತೀನಿ. ಬೇಡ ಬೇಡ, ನೀನ್ ನಮ್ ಜೊತೆ ಸಮಾಜ ಸೇವೆ ಮಾಡು. ನಮ್ಮ ಮನೆ ಕೆಲ್ಸ ಏನು ಮಾಡ್ಬೇಡ. ಗೊತ್ತು ಕೂಡ ಇಲ್ದಿರ ಹುಡುಗಿನ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಏನಮ್ಮ, ನಿನ್ ಮದ್ವೆ ಆಗಿದ್ಯಾ? ಇಲ್ಲ. ಇಲ್ವಾ? ನೋಡಮ್ಮ, ಸಮಾಜ ಸೇವೆ ಮಾಡ್ಬೇಕು ಓಕೆ, ಆದ್ರೆ ಮದ್ವೆ ಆಗದೆ ಸಮಾಜ ಸೇವೆ ಮಾಡೋದ್ರಲ್ಲಿ ಅರ್ಥ ಏನಿದೆ? ಮದ್ವೆ ಆದ್ರೆ ಸಮಾಜ ಸೇವೆ ಹೇಗ್ ಮಾಡಕ್ಕಾಗುತ್ತೆ? ಮಂಜುಳಗ್ ಒಂದ್ ಗಂಡ್ ಹುಡುಕಿ ಮದ್ವೆ ಮಾಡ್ಬಿಡೋಣ, ಆಗ ಅದನ್ನ ನಮ್ ಸಮಾಜ ಸೇವೆ ಲಿಸ್ಟಿಗೆ ಸೇರುತ್ತೆ. ಈ ರೆಸ್ಪಾನ್ಸಿಬಿಲಿಟಿ ನಮ್ ತಲೆ ಮೇಲೆ ಬಂತಾ? ಆಯ್ತು ಬಿಡ, ನಮ್ ಕಡೆ ಒಬ್ರು ಶ್ರೀಮಂತ ಇದ್ದಾರೆ, ಕರ್ಕೊಂಡ್ ಬರ್ತೀನಿ. ಶ್ರೀಮಂತ ವರ ಒಬ್ಬ ಇದ್ದಾನೆ ಅಂತ ನಮ್ಗೆ ಯಾಕ್ರಿ ಹೇಳಿಲ್ಲ? ಅರೇ, ಅವ್ರಿಗೆ 50 ವರ್ಷ ಆಗಿದೆ, ಮುದುಕ, ಮದುವೆ ಆಗ್ತೀರಾ? ಕರ್ಕೊಂಡ್ ಬರ್ತೀನಿ. ಬೇಡ. ಸಾರು, 50 ವರ್ಷ ಆದವ್ರು ಎಷ್ಟು ಜನ ಮದ್ವೆ ಆಗಿಲ್ಲ ಹೇಳು? ಏನಾಗುತ್ತೆ? ಇದು ಒಂಥರ ಸಮಾಜ ಸೇವೆ ಮಾಡ್ದಂಗೆ ಅಲ್ವಾ? ನೀನೇನಂತೀಯಮ್ಮ? ನೀವೆಲ್ಲ ಒಪ್ಪೋದಾದ್ರೆ ನನ್ಗೇನ್ ಅಭ್ಯಂತರ ಇಲ್ಲ. ನನ್ ಜಮೀನು ಉಳಿಸ್ಕೊಟ್ಟಿದ್ದೀರಾ, ಕೋಟ್ಯಾಂತರ ರೂಪಾಯಿ ಲಾಭ ಆಗಿದೆ. ನಿಮ್ ಋಣ ಹ್ಯಾಕ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ನನ್ನನ್ನು ಹೇಗ್ ತೀರಿಸ್ಬೇಕು ಅಂತ ಕೇಳಿಲ್ವಲ್ಲ. ಋಣ ತೀರಿಸ್ಬೇಕಾ? ಒಂದ್ ಕೆಲ್ಸ ಮಾಡ್ಲಾ, ನಿಮ್ಗೊಂದ್ ಮದುವೆ ಮಾಡ್ಬಿಡ್ಲಾ? ಮದುವೆನಾ? ಹುಡುಗಿಯಲ್ಲಿದ್ದಾಳೆ? ಸರ್, ಅವಳಲ್ಲ, ಅಲ್ಲಿದ್ದಾಳಲ್ಲ ಅವಳು. ಇವಳು ಗೊತ್ತಾ ನಿಮ್ಗೆ? ಇವಳ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಇವಳನ್ನ ನಿಮ್ಮನೇಲಿ ಇಟ್ಕೊಂಡಿದ್ರೆ ಕೇಳಿಸ್ಕೊಂಡ್ರೆ ಮುಖದ ಮೇಲೆ ಹೊಡೆದು ಬಿಡ್ತಾರೆ. ಏನು ಮಾತು ಅಂತ ಆಡ್ತೀರಿ? ಸೋಷಿಯಲ್ ಸರ್ವಿಸ್ ಮಾಡ್ತಾಳ್ರಿ. ಇವಳು ಮಾಡೋದು ಸೋಷಿಯಲ್ ಸರ್ವಿಸ್ ಅಲ್ಲ, ಬೇರೆ ಸರ್ವಿಸ್. ಹಿಂಗೆ ಹೇಳ್ತಾ ಇದ್ದೀರಾ? ಹೌದು ಸರ್. ಒಂದ್ ದಿನ ಇವಳು ತುಂಬಾ ಒಡವೆ ಹಾಕೊಂಡು, ನಾನ್ ತುಂಬಾ ಶ್ರೀಮಂತೆ, ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ನಾನು ಹಿಂದೆ ಬಿದ್ರು. ನಾನು ಇವಳು ಸೌಂದರ್ಯಕ್ಕೆ ಮಾರೋದೆ. ನಮ್ಮ ಮನೇಲಿದ್ದ ಹಣ ಒಡವೆ ಎಲ್ಲ ಎತ್ಕೊಂಡು ಹೊಡೋಗ್ಬಿಟ್ಲು. ಕೇಳಿದ್ರೆ ವರದಕ್ಷಿಣೆ ಕೇಸ್ ಹಾಕಿ ನಿಂತೆ ಹೆದರಿಸ್ತಾಳೆ. ಪರಮ ಮುದ್ದುರಾಜ್ ಅವ್ರದ್ದು 1 ಕೋಟಿ, ವರದ ಅವ್ರದ್ದು 2 ಕೋಟಿ, ಕೆದಕ್ತಷ್ಟು ಕೋಟಿ ಬರ್ತಾನೆ ಇದೆಯಲ್ಲ. ಈ ರಾಜಕಾರಣಿಗಳ ಭೂ ಹಗರಣದ ಕೇಳ್ತಾರ, ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಬರ್ತಾನೆ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಹಳೆ ಕಥೆಗಳು ಇರುತ್ತವೆ. ಈಗ ಪತ್ರ ಬರ್ದಿಟ್ಟಿದೀನಿ, ಪೊಲೀಸ್ನವ್ರು ಬರೋದ್ರೊಳಗಡೆ ಮಾಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ಈ ಪತ್ರದಲ್ಲೇ ಸಾವಿಗೆ ಕಾರಣ ನಾವೇನ್ ನಿನ್ನ ಹಾಳು ಮಾಡಿದೀವ? ದಯವಿಟ್ಟು ಬೇಡಮ್ಮ. ಸತ್ಯ ಪರಮೇಶ್ವರನ ಹೆಸರು ಬರ್ದಿಟ್ಟು ಸತ್ತು ಹೋಗ್ಬಿಟ್ರೆ ಆಮೇಲೆ ನನ್ ಗತಿ ಏನಾಗ್ಬೇಕು? ನಮ್ ಗುಂಡು ತರಲೇನೆ ಇರ್ಬೋದು, ಆದ್ರೆ ಒಳ್ಳೆ ಹುಡುಗಿನ ಹುಡುಕಿ ಹಾಳು ಮಾಡೋಕ್ ಕೆಟ್ಟವ್ರಲ್ಲ. ನಿಮ್ಗೆ ಹೆಂಡತಿ ಇಲ್ಲ ಅಂತ ತಿಳಿತು, ನೀವ್ ನನ್ನ ಮದ್ವೆ ಆಗ್ತೀರಾ? ಪರಮೇಶ, ಬರ ಕಡೆ ಕ್ಯೂನಲ್ಲಿ ಮೊದ್ಲು ನಾನಿರುವಾಗ ನಿನ್ಗೆಲ್ಲ ಚಾನ್ಸು. ಬಿಡೋ ಗಾಡಿ. ಗಾಡಿ ಬಿಡ್ತೀನಿ, ಆದ್ರೆ ಪರಿಹಾರ ಧನ ಅಂತ 10 ಲಕ್ಷ ರೂಪಾಯಿ ಕೊಡ್ಬೇಕು. ಪಾರ್ವತೀಶ್ವರ